ನಮಸ್ಕಾರ. ಹಗ ಸಿನಿಮಾ ಆಕ್ಚುಲಿ ಟೀಮ್ ಮೀಟ್ ಮಾಡಿದೆ. ರಾಜ್ ಅವ್ರನ್ನ, ಅವಿನಾಶ್ ಅವ್ರನ್ನ, ವೇಣು ಅವ್ರನ್ನ. ವೆರಿ ಇಂಟ್ರೆಸ್ಟಿಂಗ್ ಟೀಮ್, ನ್ಯೂ ಟೀಮ್, ಬಟ್ ಟೆಕ್ನಿಕಲಿ ಐ ಥಿಂಕ್ ವೆರಿ ಸೌಂಡ್ ಆಗಿರೋ ಟೀಮು. ದೇ ಪುಟ್ ಅ ಲಾಟ್ ಆಫ್ ಎಫರ್ಟ್. ಸಿನಿಮಾನ ನಾನು ನೋಡಿದ್ದೀನಿ ಅಂಡ್ ಅಫ್ಕೋರ್ಸ್ ದೇ ಹ್ಯಾವ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ನೋಡಿದ್ದೀನಿ. ಬಟ್ it's a very nice film. Of course, horror genre ಅಂದಿದ ತಕ್ಷಣ I think it's a very popular genre and ಜನ ಖಂಡಿತ ಇದನ್ನ ಇಷ್ಟಪಟ್ಟೆ ಪಡ್ತಾರೆ. And of course, Anu, I think Anu is very special because this year cinema she's completing 25 years in our ಮೊದಲನೇ ಸಿನಿಮಾ ಬಿಡುಗಡೆ ಆಗಿ 25 ವರ್ಷ. ಶಿವಣ್ಣ ಜೊತೆ ಹೃದಯ ಸಿನಿಮಾ ಬಿಡುಗಡೆ ಆಗಿ 25 ವರ್ಷ ಆಗಿದೆ. ಅಂದ್ರೆ ಅವ್ರ ಶ್ರಮೆ ಅಲ್ಲಿ ಗೊತ್ತಾಗತ್ತೆ. ಐ ಥಿಂಕ್ ಲೈಕ್ ವೈಸ್ ಪ್ರಿಯಾಂಕಾ ಅವ್ರು ಕೂಡ ಎಲ್ಲರಿಗೂ ಇದೇ ತರ ಶೀಸ್ ಬೀನ್ ಅನ್ ಇನ್ಸ್ಪಿರೇಷನ್. ಅಂಡ್ ಐ ಥಿಂಕ್ ವಿಮೆನ್ ಲೈಕ್ ದಿಸ್ ನಮ್ಮ ಸಿನಿಮಾ ರಂಗದಲ್ಲಿ ದೇ ಆರ್ ವೆರಿ ಇನ್ಸ್ಪೈರಿಂಗ್. ಬಿಕಾಸ್ ಎಲ್ಲರಿಗೂ ಗೊತ್ತಿರೋ ವಿಷಯ, ಸಿನಿಮಾ ರಂಗಕ್ಕೆ ಬರೋದು ಎಷ್ಟು ಕಷ್ಟ ಇದೆಯೋ ಅಲ್ಲಿ ಉಳ್ಕೊಳ್ಳೋದು ಅಷ್ಟೇ ಕಷ್ಟ. ಅಂಡ್ ಅಫ್ಕೋರ್ಸ್ ಅನು ಅವ್ರ ಜರ್ನಿ ತುಂಬಾ, ಇಟ್ಸ್ ಬೀನ್ ಅ ವೆರಿ ಲಾಂಗ್ ಜರ್ನಿ ಅಂಡ್ ಇಟ್ ವಿಲ್ ಸ್ಟಿಲ್ ಕಂಟಿನ್ಯೂ ಅಂಡ್ ವೆರಿ ಪ್ರೌಡ್. ಅಂಡ್ ಅಫ್ಕೋರ್ಸ್ ಗಣೇಶ್ ಸರ್, ಸುಬು ಸರ್, ವಾಸು ಸರ್, ಆ ತರ ತುಂಬಾ ಜನ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಇನ್ ಬ್ರಿಂಗಿಂಗ್ ಅನು ಟು ವೇರ್ ಶಿ ಇಸ್. ಅಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಅಂಡ್ ತುಂಬಾ ಅವ್ರು ಬಂದಿಲ್ಲ. ಇಟ್ ವಾಸ್ ಅನೂಸ್ ವಿಶ್ ಟು ಸೆಲೆಬ್ರೇಟ್ 25 ವರ್ಷ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಬೇಕು, ನನ್ನ ಸಪೋರ್ಟ್ ಮಾಡಿದವರೆಲ್ಲ ನನ್ನ ಜೊತೆ ಇರಬೇಕು ಅಂತ ಆಸೆ ಇತ್ತು. ಅದೇ ತರ ವಜ್ರೇಶ್ವರಿ ಕಂಬೈನ್ ಬ್ಯಾನರ್, ಅಣ್ಣ ಅವರು ಮತ್ತೆ ಪಾರ್ವತಮ್ಮ ಅವರ ಆಶೀರ್ವಾದ, ಪೂರ್ಣಿಮಾ ಪ್ರೊಡಕ್ಷನ್ಸ್ ಅವ್ರ ಆಶೀರ್ವಾದ ಸದಾ ಇರತ್ತೆ ಅಂತ ಹಾರೈಸ್ತಾ ಐ ವಿಶ್ ಅನು ಆಲ್ ದ ಬೆಸ್ಟ್. ಕೀಪ್ ರಾಕಿಂಗ್ ಲೈಕ್ ದಿಸ್ ಅಂಡ್ ಐ ಆಮ್ ಆಲ್ವೇಸ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್. ಅಂಡ್ ಅಫ್ಕೋರ್ಸ್ ನಾನಿ ಸರ್, ಅಫ್ಕೋರ್ಸ್ ನಿಮ್ಮನ್ನ ನಾವ್ ಯಾವತ್ತೂ ಪರದೆ ಮೇಲೆ ಎಂಜಾಯ್ ಮಾಡೇ ಮಾಡ್ತೀವಿ. ವೇಣು, ಹರ್ಷಿಕಾ, ಎವ್ರಿಬಡಿ, ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ರಾಜ್ ಅಂಡ್ ಅವಿನಾಶ್, they're here. All the best to the film and the film team, and I'll definitely watch the film and enjoy it too. Thank you. Thank you. ಪ್ರಶ್ನೆ. Yes sir. ಸರ್ ಇಲ್ಲ, ಒಂದಿನ ಏನಾಯ್ತು, ನಾರ್ಮಲಿ ಎಲ್ಲರಿಗೂ ಗೊತ್ತಿರೋದು, ನಾನ್ ಶೂಟಿಂಗ್ ಹೋದ್ರೆ ಅನು ವಿಲ್ ಟ್ರೈ ಅಂಡ್ ಬಿ ಅಟ್ ಹೋಮ್, ಅಥವಾ ಅವ್ರು ಇದ್ರೆ ನಾನ್ ಇರ್ತೀನಿ. ಯಾಕಂದ್ರೆ ನಂದನ ಯಾರಾದ್ರೂ ಒಬ್ರು ಇರ್ಬೇಕು ಅಂತ. ಅನಿವಾರ್ಯ ಇಲ್ಲದೆ ಬೋತ್ ಆಫ್ ಅಸ್ ವರ್ಕಿಂಗ್ ಇಸ್ ಅ ಡಿಫರೆಂಟ್ ಥಿಂಗ್. ನಾನ್ ಮನೇಲಿ ನಂದನ ಜೊತೆ ಇದ್ದೆ. ಒಂದು 10-10:30 ಫೋನ್ ಮಾಡಿದ್ರು, ಎಲ್ಲಿದ್ಯಾ? ಅಫ್ಕೋರ್ಸ್ಲಿ ಮನೇಲಿ ಇದೀನಿ ನಂದನ ಜೊತೆ. ಅಂದ್ರೆ ಅರ್ಜೆಂಟ್ ಆಗಿ ಬರಕ್ಕಾಗತ್ತಾ ಅಂದ್ರು. ಬರ್ತೀಯಾ ಅಂದ್ರು. ಬಟ್ ಅನು ಆತರ ಯಾವತ್ತೂ ಕರೆ ಮಾಡಿಲ್ಲ ಸರ್. ಶೂಟಿಂಗ್ ಹೋದಾಗ ಯಾವತ್ತೂ ಕರೆಯಲ್ಲ ಆತರ. ಬಟ್ ನನಗೇನೋ ಎವ್ರಿಥಿಂಗ್ ಓಕೆ, ಏನಾದ್ರು ಆಯ್ತಾ ಅಂದ್ರೆ, ಇಲ್ಲ ನೀನ್ ಬಾ ಬಾ ಬಾ. ಸರಿ, ನಾನು ಎದ್ದು ಬಿದ್ದು ಹೋದೆ ಸೆಟ್ಗೆ. ಅಲ್ಲಿ ನೋಡಿದ್ರೆ ಆ ವೇಷ ಹಾಕೊಂಡ್ ಕೂತಿದ್ರು ಸರ್. ಶಿ ವಾಸ್ ಸ್ಕೇರ್ಡ್. ಮಿರರ್ ಮುಂದೆ ಅವ್ರನ್ನೇ ನೋಡ್ಕೊಂಡು ಶಿ ವಾಸ್ ಸ್ಕೇರ್ಡ್. ನಾನೇ ನೋಡ್ಕೊಳ್ಳಲ್ಲ. ಅವತ್ತು ಒಂದ್ ಸ್ವಲ್ಪ ಏನೋ ಅನ್ಕಂಫರ್ಟಬಲ್ ಅನ್ನಿಸ್ತು ವಾಸು ಸರ್. ಆ ಗೆಟಪ್ ಅಲ್ಲಿ ಜನರಲ್ ಆಗಿ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಒಬ್ಳೆ ಬಿಡ್ಬೇಡ ಕಂಡ್ರೋ ಅವಳನ್ನ ಅಂತ ನಮ್ಮ ಹುಡುಗರಿಗೆಲ್ಲ. ಸೊ ಎಲ್ಲ ಸ್ಟಾಫ್ ಎಲ್ಲ ಜೊತೆಲೇ ಇರೋರು. ಅವಿನಾಶ್ ಶುರು ಮಾಡಿದ್ರೆ ಸಂಜೆನೆ ಫುಲ್ ಎಲ್ಲಾ ಶೂಟಿಂಗು, ರಾತ್ರಿ ನೈಟ್ ಎಫೆಕ್ಟ್. ಅವತ್ತು ಮಾತ್ರ ಐ ಡೋಂಟ್ ನೋ, ಐ ವಾಸ್ ರಿಯಲಿ ಅನ್ಕಂಫರ್ಟಬಲ್. ನನ್ಗೆ ಅದೇನೋ ಎನರ್ಜೀಸ್ ಸರಿ ಅನ್ಸ್ಲಿಲ್ಲ. ಸೊ ಐ ಕಾಲ್ಡ್ ಹಿಮ್. ಯಾವತ್ತೂ ಮಾಡಿಲ್ಲ. ಸೊ ಹೆದರ್ಕೊಂಡ್ಬಿಟ್ರು. ಫಸ್ಟ್ ಪ್ರಶ್ನೆ, ಆರಾಮಾಗಿದ್ಯಾ ತಾನೇ ಅಂತ ಕೇಳಿದ್ರು. ಇಲ್ಲ ಆರಾಮಾಗಿದ್ದೀನಿ, ಬರ್ತೀರಾ ಸ್ವಲ್ಪ ಅಂತ. ಅಲ್ಲ, ಅವ್ರು ಶೂಟಿಂಗ್ ಮಾಡಿದ್ದು ಐ ಥಿಂಕ್ ಪ್ಯಾಲೇಸ್ ಗ್ರೌಂಡ್, ಫಾರೆಸ್ಟ್ ಬಿಟ್ಟಲ್ಲೆಲ್ಲ. ಅಲ್ಲಿ ತುಂಬಾ ಕಥೆಗಳಿತ್ತು ಸರ್. ಅಲ್ಲಿ ಅವ್ರು ಇವರು ಓಡಾಡ್ತಾ ಇರ್ತಾರೆ, ನೈಟ್ ತುಂಬಾ ಗೆಸ್ಟ್ ಗಳಿದ್ದಾರೆ, ಅದೆಲ್ಲ ಕಥೆಗಳಿತ್ತು. ಅದ್ ಯಾರು ಹುಡುಗರು ಯಾರು ಹೇಳಿದಾರೆ ಪಾಪ ಅವ್ರಿಗೆ. ಅಂಡ್ ಅವ್ರ ಮೈಂಡ್ ಸೆಟ್ ಅದಕ್ಕೆ ಫಿಕ್ಸ್ ಆಗ್ಬಿಟ್ಟು ಪಾಪ. ಬಟ್ ಆಫ್ ಕೋರ್ಸ್ ಶಿ ಸ್ಕೇರ್ಡ್ ಮೀ ಅಂಡ್ ಆಲ್ ಆಫ್ ಅಸ್, ಬಟ್ ಶಿ ಇಸ್ ಗೋಯಿಂಗ್ ಟು ಸ್ಕೇರ್ ಎವ್ರಿಬಡಿ ಟು. ಇಲ್ಲಿ ನನ್ಗಿಂತ ಹೋಪ್ಲೆಸ್, ಇಲ್ಲಿ ತುಂಬಾ ಹೆದರಿಕೆ ಜಾಸ್ತಿ ಅಮ್ಮಂಗೆ. ಸೊ ಏನು ಹೇಳಿಲ್ಲ. ಅವ್ರು ನೀವು ಟ್ರೇಲರ್ ಲಾಂಚ್ ಅಂತಂದ್ರು, ಅಲ್ಲಿ ಸೈಡ್ ಅಲ್ಲಿ ನೀವು ನೋಡಿದ್ರೆ ಕಣ್ ಮುಚ್ಕೊಂಡು ನಿಂತಿದ್ರು ಅವರು. ಅಮ್ಮಂಗೂ ಈ ಜಾನ್ರೆ ಇಷ್ಟ ಇಲ್ಲ. ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನನಗೂ ಇಷ್ಟ ಇಲ್ಲ. ಡಬ್ಬಿಂಗ್ ಮಾಡೋದು ತುಂಬಾ ಕಷ್ಟ. ಅಲ್ಲ, ನನ್ನ ಹಾರರ್ ಸಿನಿಮಾ ನಾನು ಮಾಡಿದ್ದೆ, ಜೆಸಿ ಅಂತ. ನಾನೊಂದು ಧನಂಜಯ್. ಇದುವರೆಗೂ ಅನು ನೋಡಿಲ್ಲ ಆ ಸಿನಿಮಾ. ಆಕ್ರಮಣನೂ ನೋಡಿಲ್ಲ, ಜೆಸಿ 2 ಸಿನಿಮಾನು ನೋಡಿಲ್ಲ.
ಸೊ ಹಾಗಾಗಿ ಬಟ್ ಅವಿನಾಶ್ ಪ್ರಾಮಿಸ್ ತಗೊಂಡ್ಬಿಟ್ಟಿದ್ದಾರೆ, ಹಗ್ಗ ನೋಡ್ತೀನಿ ನಿಮ್ಮೆಲ್ರ ಜೊತೆ ಅಂತ. ಸೊ ನಾನು ಹೇಳಿದೀನಿ ಸ್ವಲ್ಪ ಹಿಂಗ್ ಅನ್ಕೊಂಡ್ ನೋಡ್ತೀನಪ್ಪ ಅಂತ. ಸೊ ಅಮ್ಮಂಗೆ ಈ ವಿಷಯಗಳೆಲ್ಲ ಏನು ಹೇಳಿಲ್ಲ. ಫೋನ್ ಮಾಡೋರು ನೈಟು, ಹುಷಾರು, ಒಬ್ಳೊಬ್ಳೆ ಅಲ್ಲಿ ಇಲ್ಲಿ ಹೋಗ್ಬೇಡ, ಆ ಮೇಕಪ್ ಹಾಕೊಂಡು, ಆ ಲೆನ್ಸ್ ಹಾಕೊಂಡು, ಆ ಬಟ್ಟೆ ರೆಡ್ ಬಟ್ಟೆ ಎಲ್ಲ ಅಂತ. ಬಟ್ ಇಟ್ ವಾಸ್ ಅ ಲಾಟ್ ಆಫ್ ಫನ್. ತುಂಬಾ ಕಷ್ಟಪಟ್ವಿ, ಬಟ್ ಸ್ಟಿಲ್ ಇವತ್ತು ತುಂಬಾ ಖುಷಿ ಆಗತ್ತೆ ನೋಡಿದಾಗ.